ಹಾ ಹಾ ಯಾವ ತರ ಅದಿ ಈ ತರನಾ? ತಿರ್ಗ್ಸಪ್ಪ ಬರ್ತೈತಿ. ಹಾ ಸೂಪರ್ ಬಂತು ನೋಡಿ ಫ್ರೆಂಡ್ಸ್. ಹೇಗಿದೆ ಹಣ್ಣು? ಬಾಯಲ್ಲಿ ನೀರು ಬರ್ತಿರ್ಬೇಕು ನಿಮಗೆಲ್ಲ. ಸಾರಿ ನಾನು ಒಬ್ಬನೇ. ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತೆಲ್ಲ ನಾನು ನಿಮಗೆಲ್ಲ ಒಂದು ನಮ್ಮ ಮನೆಯಲ್ಲೇ ಮಾಡಿರ್ತಕ್ಕಂಥ ಒಂದು ಚಿಕ್ಕದಾದ ತೋಟವನ್ನು ತೋರಿಸ್ಬೇಕಂತ ಮಾಡಿದ್ದೀನಿ. ಆದರೆ ಅದನ್ನೆಲ್ಲ ನೋಡ್ಕೊತಾ ಇರೋದು ನಮ್ಮ ಅಜ್ಜಿ. ಆ ಅಜ್ಜಿನ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ನಿಮಗೆಲ್ಲ. ಫ್ರೆಂಡ್ಸ್, ಅಜ್ಜಿ ಇಲ್ಲೇ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಅಜ್ಜಿ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಬರಪ್ಪ. ಟಿಫಿನ್ ಮಾಡಿದ್ರಾ ಅಜ್ಜಿ? ಮಾಡಿದೆಪ್ಪ. ಏನು ತಿಂದ್ರಿ ಇವತ್ತು? ಇಡ್ಲಿ ಸಾಂಬಾರ್. ಓಹೋ, ಅಕ್ಕ ಮಾಡಿದ್ದ? ಅಕ್ಕ ಮಾಡಿದ್ ನೋಡಪ್ಪ. ಅಕ್ಕ ಹೇಗ್ ಮಾಡಿದ್ರು ಟಿಫಿನ್? ಬಹಳ ಚೆನ್ನಾಗಿ ಮಾಡಿದ್ರು. ಓ, ಅದಕ್ಕೆ ದಪ್ಪ ಆಗ್ಬಿಟ್ಟಿದ್ದೀರಾ? ಹೌದಪ್ಪ. ಹಾ ಹಾ ಏನ್ ಮಾಡ್ತಿದ್ದೀರಾ ಅಜ್ಜಿ? ಗೋಧಿ ಮಾಡ್ತೀನಿ ಕಣಪ್ಪ. ಓಹೋ, ಗೋಧಿ ಯಾವಾಗ್ಲೂ ಮಾಡ್ತೀರಾ? ಯಾವಾಗಲೂ ಇವತ್ತು ಮಾಡಕತ್ತೀನಪ್ಪ. ಬಾ. ಹಾಗಿದ್ರೆ ಫುಲ್ ಬ್ಯುಸಿ ಆಗ್ಬಿಟ್ಟಿದ್ದೀರಾ ಹೌದಪ್ಪ. ಅಲ್ವಾ? ಹೌದು. ಅದಕ್ಕೆ ನಿಮ್ಗೆಲ್ಲ ಶಕ್ತಿ ಬರ್ಲಿ ಅಂತಾನೆ ನಮ್ಮ ಅಕ್ಕ ಮಾಡಿ ಆಗ್ತಿರೋದು. ಅಯ್ಯಪ್ಪ, ಮಾಡ್ಲಿಲ್ಲ ನಿಮ್ಮ ಅಕ್ಕ ಮತ್ತೆ ಯಾರು ಮಾಡ್ಬೇಕು? ಹೌದೌದು, ಪಾಪ ರೆಸ್ಟ್ ಕೊಡಿ ನಮ್ಮ ಅಕ್ಕಂಗೆ ಇನ್ಮೇಲೆ. ಆಯ್ತಪ್ಪ, ನಾಳೆಯಿಂದ ರೆಸ್ಟ್ ಕೊಡ್ತೀನಿ. ಅಜ್ಜಿ, ಇವತ್ತು ನಮ್ಮ ಫ್ರೆಂಡ್ಸ್ಗೆಲ್ಲ ನೀವು ನಮ್ಮ ಗಾರ್ಡನ್ ನ ಪರಿಚಯ ಮಾಡ್ಕೊಡ್ತೀರಾ? ತೋರಿಸ್ತೀನಿ ಬಾ. ಗೊತ್ತಿದೆ ಅಲ್ವಾ ಎಲ್ಲ? ಗೊತ್ತಿದೆ. ನೀವೇ ಅದನ್ನ ಪಾಲನೆ ಪೋಷಣೆ ಮಾಡೋದು, ಬಟ್ ನಂದೇ ತಪ್ಪು ಕೇಳಿದ್ದು ಅಲ್ವಾ? ತೋರಿಸ್ತೀನಿ ಬಾ. ಅಜ್ಜಿ ಹಾಗಿದ್ರೆ ತೋರಿಸ್ಬೇಕು ನೀವು ಇವತ್ತು ಎಲ್ಲ ನೀಟಾಗಿ ನಮ್ಮ ಫ್ರೆಂಡ್ಸ್ಗೆಲ್ಲ ಪರಿಚಯ ಮಾಡ್ಕೊಡಿ. ನಮ್ಮ ವೀಕ್ಷಕರೆಲ್ಲ ನಿಮ್ಮನ್ನ ನೋಡ್ತಾ ಇದ್ದಾರೆ ಈಗ ಆಲ್ರೆಡಿ. ಆಯ್ತಾಯ್ತು, ಬನ್ನಿ ಅಜ್ಜಿ, ಆಗಿದ್ರೆ ಹೋಗೋಣ. ನಡಿ ಬರ್ರಿ. ಅಜ್ಜಿ, ಅಜ್ಜಿ ಇದೇನಜ್ಜಿ ಬಾಗ್ಲಿಗೆ ಎಲ್ಲ ಬೆಳೆದ್ಬಿಟ್ಟಿದೆ ಇದು ಗಿಡ? ಅದು ಲಕ್ಷ್ಮಿ ಬಳ್ಳಿ ಅಂತಪ್ಪ. ಬಾಗಲ್ದಾಗ ಹಚ್ಬೇಕದು. ಈ ತರ ಬೆಳೆಯುತ್ತಾ? ಆ ತರ ಬಳ್ಳಿ ಹಿಂಗ್ ಬರ್ತದ ನೋಡೋದು. ಎರಡೂ ಕಡೆ ಬಂದಿದೆ. ಎರಡು ಕಡೆ ಬಂದಿದೆ. ಸೂಪರ್ ಆಗಿ ಕಾಣ್ತಿದೆ ಅಜ್ಜಿ. ಹೌದಪ್ಪ, ಇದು ಬಾಗಲ್ದಾಗ ಇರ್ಬೇಕು. ಮನಿ ಏಳಿಗೆಗೆ ಅಂತ ಹೇಳ್ತಾರೆ ಇದನ್ನ. ಹೌದ್ರಾ? ಇದು ಹಬ್ಬಿ ಬಂದ್ರೆ ಮನಿಗೆ ಒಳ್ಳೇದು ಅಂತ ಹೇಳ್ತಾರೆ. ಲಕ್ಷ್ಮಿ ಬಳ್ಳಿ ಇದು ಎಲ್ಲಿ ಹೊರಗಡೆ ಸಿಗುತ್ತಾ ಅಥವಾ ಇಲ್ಲೇ ನಮ್ಮ ಬಸವ ಕಲ್ಯಾಣದಲ್ಲಿ ನಿಮ್ಮ ಊರಲ್ಲೇ ಸಿಗುತ್ತಾ? ಎಲ್ಲಿ ಬೇಕಲ್ಲೇ ಸಿಗ್ತದೆ. ಅದನ್ನ ಪೋಷಣೆ ಮಾಡ್ಬೇಕು. ಆ ತರ ಪೋಷಣೆ ಮಾಡ್ಬೇಕು. ಅದೇನಜ್ಜಿ ಹಣ್ಣು ಅಷ್ಟು ಕಲರ್ಫುಲ್ ಆಗಿದೆ? ಇದು ನೋಡಪ್ಪ, ಪಪ್ಪಾಯ ಹಣ್ಣು ಅಲ್ವಾ? ಪಪ್ಪಾಳೆ ಹಣ್ಣು ನಮ್ಮ ಗಿಡದಾಗ, ನಮ್ಮ ತೋಟದಾಗಿಂದ. ಸೂಪರ್ ಆಗಿದೆ ಅಜ್ಜಿ. ಇದು ನಮಗೂ ಟೇಸ್ಟ್ ತೋರಿಸ್ತೀರಾ? ಆಯ್ತಪ್ಪ, ತೋರಿಸ್ತೀನಿ. ಆದ್ಮೇಲೆ ತೋರಿಸಿ ಎಲ್ಲ ಫಸ್ಟ್ ನಮ್ಮ ಫ್ರೆಂಡ್ಸ್ಗೆಲ್ಲ ನೀವು ಪರಿಚಯ ಮಾಡ್ಕೊಡಿ. ಗಿಡಗಳನ್ನೆಲ್ಲ ಪರಿಚಯ ಮಾಡಿಕೊಟ್ಟು ನಮ್ಮ ಫ್ರೆಂಡ್ಸ್ಗೂ ಲಾಸ್ಟ್ಗೆಲ್ಲ ಸವಿಸ್ತೀನಿ ಹಣ್ಣಿಂದು. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ನೋಡೋಣ ಅಜ್ಜಿ ಯಾವ್ಯಾವ ಥರ ಗಿಡಗಳನ್ನ ಬೆಳೆಸಿದ್ದಾರೆ, ಅದ್ರ ಪರಿಚಯ ಕೂಡ ನಮಗೆಲ್ಲ ಮಾಡಿಕೊಡ್ತಾರೆ. ಬನ್ನಿ ಹಾಗಿದ್ರೆ ನೋಡೋಣ. ಇದು ಒಳಗಡೆ ಎಲ್ಲ ತುಂಬಾ ಗಿಡಗಳು ಇದ್ದಂಗಿದೆ. ಎಲ್ಲ ಹೂವಿನ ಗಿಡ ನೋಡಪ್ಪ, ಹೂ ಬಿಡ್ತಾವ. ಮೊನ್ನೆ ಕಟ್ ಮಾಡಿದೀನಿ. ಈಗ ಮೊಗ್ಗು ಹೆಂಗ್ ಹಚ್ಕೊಂಡಿದಾವ ನೋಡು. ಹೌದಜ್ಜಿ, ಇದು ಹೂವಿನ ಗಿಡನಾ ಅಜ್ಜಿ? ಇದು ಹೂವಿನ ಗಿಡ, ದೇವ್ರ ಪೂಜೆ ಬರುತ್ತೆ. ಒಳಗಡೆ ಹೋಗೋಣವಾ? ಒಳಗಡೆ ಹೋಗೋಣ. ಗುಲಾಬಿ ಹೂವು ತುಂಬಾ ಚೆನ್ನಾಗಿದೆ ಅಜ್ಜಿ ನಿಮ್ಮ ಗಾರ್ಡನ್. ಹೌದಪ್ಪ. ಇದು ಅಜ್ಜಿ, ಈ ಗಿಡದ ಹೆಸರು? ಬಿಳೆ ಕಣಗಲ್ ಹೂವಿನ ಗಿಡ ಅಂತ ಇದು. ಹೌದ್ರಾ? ಇದು ಪೂಜೆಗೆ ಉಪಯೋಗಿಸ್ತಾರ ಅಜ್ಜಿ? ಪೂಜೆಗೆ ಉಪಯೋಗಿಸ್ತಾರ. ಕಟ್ ಮಾಡಿದೀನಿ, ಹಚ್ಚಕತೈತಿ. ಈಗ ಇಲ್ಲೊಂದು ಪಪ್ಪಾಳಿ ಗಿಡ ಅದ ನೋಡಿ, ಹೆಂಗ. ವಾವ್, ಸೂಪರ್ ಆಗಿ ಬೆಳೆದಿದಾವಲ್ಲ ಅಜ್ಜಿ. ಒಂದ್ ಕೆಂಪು ಕೂಡ ಆಗಿದೆ. ಹಣ್ಣು ಆಗಿದೆನಾ ಅದು? ಹಣ್ಣಾಗಿದೆ. ಇನ್ನು ಎಷ್ಟು ದಿನ ಬೇಕು ಅಜ್ಜಿ? ಈಗ ಕಿತ್ಕೋಬೋದಪ್ಪ. ಸೂಪರ್ ಆಗಿದೆ ಅಜ್ಜಿ. ಕಿತ್ಬೋದ ಅಜ್ಜಿ? ನಾವು ಒಂದ್ಸಲ ಟ್ರೈ ಮಾಡೋಣ ಅನ್ಕೊಂಡಿದೀನಿ. ಕಿತ್ಕೊಳಪ್ಪ. ಯಾವ ತರ ಅಜ್ಜಿ? ಈ ತರನಾ? ತಿರ್ಗ್ಸಪ್ಪ ಬರ್ತೈತಿ. ಸೂಪರ್ ಬಂತು ನೋಡಿ ಫ್ರೆಂಡ್ಸ್. ಹೇಗಿದೆ ಹಣ್ಣು? ಬಾಯಲ್ಲಿ ನೀರು ಬರ್ತಿರ್ಬೇಕು ನಿಮ್ಗೆಲ್ಲ. ಸಾರಿ ನಾನು ಒಬ್ಬನೇ ತಿನ್ಬೇಕು. ಅಜ್ಜಿ ಸೂಪರ್ ಆಗಿ ನಮ್ಗೆಲ್ಲ ತೋರಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಅಜ್ಜಿ. ಇದು ಬದನೆಕಾಯಿ ಗಿಡ ಅಂತಪ್ಪ. ಇದು ಬದನೆಕಾಯಿ ಅಜ್ಜಿ? ಬದನೆಕಾಯಿ ಗಿಡ. ನೀವು ಆಗಿದ್ರೆ ಮಾರ್ಕೆಟ್ಗೆ ಹೋಗಲ್ಲ ಅನ್ಸುತ್ತೆ? ಹೋಗಲ್ಲ ನೋಡಪ್ಪ. ಸೂಪರ್.
ಇದೆಲ್ಲ ಹಳ್ಳಿಲಿ ಕಾಣ್ಬೋದು ನಾವೆಲ್ಲ, ಇಲ್ಲಿ ಕಾಣ್ಬೋದು. ಬಟ್ ಆದ್ರೆ ಈ ಸಿಟಿಲೂ ಕಾಣ್ತಿದೀವಿ. ನೀವು ತೋರ್ಸ್ಕೊಡ್ತಾ ಇದ್ದೀರಾ. ಇದು ಬಿಳಿ ದಾಸವಾಳ ಹೂವಿಂದು ಕಟ್ ಮಾಡಿದ್ದೀನಿ, ಮಳೆಗಾಲ ಬಂತಲ್ಲ ಇನ್ ಬೆಳಗ್ಗೆ ಚೆನ್ನಾಗಿ ಹೂ ಬಿಡ್ತಾವೆ. ಹೌದಜ್ಜಿ. ಇದು ಅಜ್ಜಿ, ಇದು ಯಾವ ಮರನಾ ಗಿಡನ ಅಜ್ಜಿ? ಇದು ತೆಂಗಿನ ಗಿಡಪ್ಪ. ಇದು ತೆಂಗಿನ ಗಿಡ. ತೆಂಗಿನ ಗಿಡ ಮನ್ಯಾಗ ಪೂಜೆಗೆ ಇಟ್ಟಿದ್ವಿ ಅಜ್ಜಿ. ಅದು ಬಂದಿದೆ. ಮನೇಲೆ ಬೆಳೆದಿದೆನಾ? ಮನೇಲೆ ಬೆಳೆದಿದೆ. ವಾವ್, ಇದೆಲ್ಲ ನೋಡ್ತಾ ಇದ್ರೆ ನಮಗೂ ಈ ತರ ಒಂದು ಪ್ಲಾಂಟ್ ಮಾಡ್ಬೇಕು ಅನ್ಸುತ್ತೆ. ಆಯ್ತಪ್ಪ ಮಾಡು. ಇದು ಕೆಂಪು ದಾಸವಾಳ ಹೂವಪ್ಪ. ಇದು ದಾಸವಾಳ. ದಾಸವಾಳ ಅಜ್ಜಿ. ಇದು ಪ್ಯಾರ್ಲೆ ಗಿಡ. ಪ್ಯಾರ್ಲೆ ಹಣ್ಣು. ಪ್ಯಾರ್ಲೆ ಹಣ್ಣು. ಪ್ಯಾರ್ಲೆ ಹಣ್ಣು ಅಂದ್ರೆ ಬಿಕ್ಕೆ ಹಣ್ಣು ಅಂತ ಕೂಡ ಕರೀತಾರೆ ಆ ಗಿಡನ. ಗುಲಾಬಿ ಗಿಡ. ವಾವ್ ಫ್ರೆಂಡ್ಸ್, ನೋಡಿ ಗುಲಾಬಿ ಹೂ ಹೇಗೆ ಬೆಳೆದಿದೆ. ಸೂಪರ್ ಅಜ್ಜಿ, ಚೆನ್ನಾಗಿ ಹೂ ಬಿಟ್ಟಿದೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಇದು ಒಂಥರ ಹೂವು. ಇದು ಯಾವ ಹೂ ಅಜ್ಜಿ? ಇದು ಬಿಳೆ ಹೂ. ಶೋಗೆ. ಮನೆಗೆ ಶೋಗೆ ಬೆಳೆಸ್ತಾರೆ. ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ಹೇಗಿದೆ ಗಿಡಗಳು. ಹಾಗೆ ಅಜ್ಜಿ ತೋರಿಸ್ತಾ ಇದ್ದಾರೆ, ನಿಮ್ಗೆಲ್ಲ ಪರಿಚಯ ಮಾಡ್ಕೊಡ್ತಾ ಇದ್ದಾರೆ. ಇದು ಒಂದು ಪ್ಯಾರ್ಲೆ ಗಿಡ ಇಪ್ಪ. ಇದು ಬೇರೆ ಜಾತಿದ ಅದೇ ಜಾತಿ? ಎರಡು ಒಂದೇ ಜಾತಿನ. ಇದು ಕಟ್ ಮಾಡಿದ್ದೇನೆ. ಸೂಪರ್ ಅಜ್ಜಿ. ಇದು ಅಜ್ಜಿ ಮಾವಿನ ಮರ. ಮಾವಿನ ಗಿಡ ಫ್ರೆಂಡ್ಸ್ ಇದು. ವಾವ್, ಸೂಪರ್ ಆಗಿ ಬೆಳೆದಿದೆ. ಇಲ್ಲೊಂದು ನೇರಳೆ ಗಿಡ ಹಚ್ಚಿದೆ. ಅದು ಅಜ್ಜಿ? ಇದು ನೇರಳೆ ಗಿಡ. ನೇರಳೆ ಗಿಡ ಫ್ರೆಂಡ್ಸ್, ನೀವೆಲ್ಲ ತಿಂದಿರ್ಬೋದು. ಜಂಬ ಹಣ್ಣು. ಜಂಬ ನೇರಳೆ ಹಣ್ಣಂತೆ, ನಮ್ಗಂತೂ ಗೊತ್ತಿಲ್ಲ. ಬಟ್ ನಿಮ್ಗೆ ಯಾರು ಗೊತ್ತಿದ್ರೆ ಕಾಮೆಂಟಲ್ಲಿ ಹಾಕಿ. ಇದು ಒಂದು ಕಣಗಲ್ ಗಿಡ. ವಾವ್, ಎಷ್ಟು ಚೆನ್ನಾಗಿ ಬಿಟ್ಟಿದೆ ನೋಡಿ ಹೂವು. ಹೂವು ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರ್ ಆಗಿ ಬಿಟ್ಟಿದೆ. ಮನೆ ಮುಂದೆ ಹಾಕಿದ್ರೆ ಶೋ ಕೂಡ ಕಾಣಿಸುತ್ತೆ. ನಮಗಿಂತ ಎತ್ತರವಾಗಿದೆ ಗಿಡ. ಇದು ಒಂದು ನಂದಿ ಬಟ್ಲ ಅಂತ. ನಂದಿ ಬಟ್ಟಲ ಪೂಜೆ. ಸೂಪರ್ ಅಜ್ಜಿ, ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಗಿಡ. ನೋಡಿ ಫ್ರೆಂಡ್ಸ್, ಅಜ್ಜಿ ಹೇಗೆಲ್ಲ ಬೆಳೆಸಿದ್ದಾರೆ. ಅಜ್ಜಿ, ಈ ಹೂವು ಅಜ್ಜಿ? ಇದು ಮಲ್ಲಿಗೆ ಹೂವು. ಅದು ಮಲ್ಲಿಗೆ ಹೂವಿನ ಬಳ್ಳಿ. ನಮ್ಮ ಫ್ರೆಂಡ್ಸ್ಗೆ ನೀವು ಹಿಂಗೆ ಬಿಟ್ಟು ಹೋದ್ರೆ ಕಷ್ಟ ಆಗುತ್ತೆ ಅಜ್ಜಿ. ಹೌದಲ್ಲ? ನೀವು ಏನೇನು ಬೆಳೆಸಿದ್ರೆ ಎಲ್ಲ ತೋರಿಸ್ಬೇಕು ಅಂತಾನೆ ಬಂದಿದ್ದೀನಿ. ಆಯ್ತಾ, ಅದು ಮಲ್ಲಿಗೆ ಹೂವಿನ ಬಳ್ಳಿ. ಓಕೆ ಅಜ್ಜಿ. ಇದು ಎಷ್ಟು ದಿನ ಬೇಕಜ್ಜಿ ಇದು ಬಿಡಕ್ಕೆ? ಚೆನ್ನಾಗಿ ಹೂ ಬಿಡಕತ್ತೈತಿ ಇವಾಗ. ಸೂಪರ್ ಆಗಿದೆ ಅಜ್ಜಿ. ಸೂಪರ್ ಆಗಿದಲ್ಲ? ತುಂಬಾ ಗಿಡಗಳು ಬೆಳೆಸಿದೀರಾ ಅನ್ಸುತ್ತೆ. ಹೌದಪ್ಪ. ಒಳಗಡೆ ಇದು ಒಂದು ಬುತ್ತಿ ಕಣಗಲ ಅಂತ ಹೇಳಿ. ಇದು ಕಟ್ ಮಾಡಿದೆ. ಅದೇ ತರ ಬರುತ್ತೆ ಅಜ್ಜಿ? ಅದೇ ತರ ಉಂಡಿ ಬರುತ್ತೆ ಇದು. ಅದು ಅಜ್ಜಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟಿದ್ದೀರಾ? ಟೊಮೆಟೊ ರೇಟ್ ತುಂಬಾ ಇದೆ ಅಂತ ನೀವೇ ಮನೆಯಲ್ಲೇ ಪ್ಲಾನ್ ಮಾಡ್ಕೊಂಡಿದ್ದೀರಾ ಹೇಗೆ? ಹಚ್ಚಿದೀವಪ್ಪ ಇದನ್ನ. ಅದು ಇದು ಅಂಜೂರ್ ಹಣ್ಣು. ಈಗ ನೋಡಿ ಬಿಡಾಕತ್ತೈತಿ. ಅದೇನಜ್ಜಿ ಆಗಿದೆ ಅದು? ಹತ್ತಿ ಹಣ್ಣು ಬರ್ತಿತ್ತಲ್ಲ ಆ ತರನಾ? ಹತ್ತಿ ಹಣ್ಣಲ್ಲ, ಇದು ಒಂಥರ ಬೇರೆ. ಅಂಜೂರ್ ಹಣ್ಣು ಅಂತ ಕೆಂಪು ನೋಡಿರ್ಬೋದು. ಇದು ಸೂಪರ್ ಆಗಿದೆ ಅಜ್ಜಿ. ತೆಂಗಿನ ಗಿಡ. ಇದು ಒಂದು ಮನೇಲೆ ಬೆಳೆದಿರೋದು. ಅದು ಮನೆಯಲ್ಲೇ ಬೆಳೆದಿರೋದ? ಮನೇಲೆ ಬೆಳೆದಿರೋದು. ದೇವ್ರ ಮುಂದಿರೋ ಅಂತ ಒಂದು ತೆಂಗಿನ ಮರ. ಇದು ಒಂದು ನಂದಿ ಬಟ್ಲ. ಇದು ನಂದಿ ಬಟ್ಲ. ಕಟ್ ಮಾಡಿದೇನಿ, ಈಗ ಹೂ ಕೊಡ್ತಾ ಐತಿ. ಬಳಕ್ ಕೊಡ್ತಾ ಐತಿ. ಸೂಪರ್ ಅಜ್ಜಿ, ಸೂಪರ್. ಶ್ರಾವಣಕ್ಕೆ ಚಲೋ ಆಕತ್ತದ. ಇದು ತುಂಬಾ ಚೆನ್ನಾಗಿದೆ. ನಿಂಬೆ ಹಣ್ಣಿನ ಗಿಡ. ಇದು ನಿಂಬೆ ಹಣ್ಣಿನ ಗಿಡ ಕೂಡ ಇದೆನಾ? ಮತ್ತೆ ಬೇಕಲ್ಲಪ್ಪ. ಹೌದೌದು. ಇದು ಒಂದು ದಾಸವಾಳ ಹೂವಿನ ಗಿಡ, ಬಿಳಿ ದಾಸವಾಳ. ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಒಂದು ಕೆಂಪು ದಾಸವಾಳ. ಕೆಂಪು ದಾಸವಾಳ ನೋಡಿ ಫ್ರೆಂಡ್ಸ್, ಹೇಗೆಲ್ಲ ಗಿಡಗಳಿದಾವೆ. ಪೂಜೆಗೆಲ್ಲ ಬೇಕಂದ್ರೆ ಇಲ್ಲೇ ಬಂದು ಕಿತ್ಕೊಂಡು ಹೋಗ್ಬಿಡಿ ನೀವು. ಇದು ಒಂದು ದಾಸವಾಳ. ಇದು ದಾಸವಾಳ ಹೂವು. ಓಕೆ. ಇದು ಯಾವ ತರ? ಒಂಥರ ಮಲ್ಲಿಗೆ ಹೂ ತರ ಇದೆ. ಇದು ನಂದಿ ಬಟ್ಲು. ಅದು ನಂದಿ ಬಟ್ಲು ಅಂತನಾ? ಬಹಳ ಚೆನ್ನಾಗಿ ಮೊಗ್ಗು ಹಚ್ಚಿ ಅದ ನೋಡಿದ್ದು. ಸೂಪರ್ ಅಜ್ಜಿ, ಚೆನ್ನಾಗಿದೆ. ಮಾಡಿದ್ನಲ್ಲ, ಕಟ್ ಮಾಡಿದ್ದೆ, ಈಗ ಚೆನ್ನಾಗ ಬಂದೈತಿ. ಇದೊಂದು ದಾಳಿಂಬ್ರಿ ಗಿಡ. ದಾಳಿಂಬೆ ಗಿಡ ಫ್ರೆಂಡ್ಸ್, ನೀವೆಲ್ಲ ತಿಂತಿರ್ಬೋದು. ಒಳಗಡೆ ಕಾಳು ಇರುತ್ತಲ್ಲ, ಅದೇ. ಇದು ಒಂದು ದಾಸವಾಳ ಹೂ. ಸೂಪರ್. ಆಮೇಲೆ ಇದು ಒಂದು ಬಿಳೆ ದಾಸವಾಳ. ಚೆನ್ನಾಗಿದೆ ಅಜ್ಜಿ. ಇದು ಒಂದು ಅರಿಶಿನ ಕಲರ್ ದಾಸವಾಳ. ಅರಿಶಿನ ಕಲರ್? ಎಲ್ಲಾ ಕಲರ್ ಇದ್ದಂಗಿದೆ. ಎಲ್ಲಾ ಕಲರ್. ಚೆನ್ನಾಗಿದೆ ಅಜ್ಜಿ. ನೋಡಿ ಫ್ರೆಂಡ್ಸ್, ಹೇಗಿದೆ ಗಾರ್ಡನ್. ಇದು ಒಂದು ದೇವ್ರಿಗೆ ಮುಡ್ಸ ಮಲ್ಲಿಗೆ ಹೂವು. ಆಮೇಲೆ ಇದು ಸುಗಂಧರಾಜನ್ ಹೂವು. ಹಾರ ಮಾಡ್ತಾರಲ್ಲ ಅಜ್ಜಿ, ಅದೇ ಅಲ್ವಾ?
ಮದುವೆಯಾಗ ಹಾರ ಫ್ರೆಂಡ್ಸ್ ಇದು ತುಂಬಾ ಕಡಿಮೆ ಕಾಣೋದು, ನೀವೆಲ್ಲ ನೋಡ್ಬೋದು. ಇಲ್ಲಿ ಅಜ್ಜಿ ತೋರಿಸ್ತಾ ಇದ್ದಾರೆ ಯಾವ ತರ ಅದು ಬೆಳೆಯುತ್ತೆ ಗಿಡ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಸೂಪರ್ ಇದೆ ಅಜ್ಜಿ ನಿಮ್ಮ ಗಾರ್ಡನ್. ಸೂಪರ್ ಅದ. ಇಷ್ಟೇ ಅಜ್ಜಿ ಮಾಡಿರೋದು. ಇವೆಲ್ಲ ಗುಲಾಬಿ ಹೂವು ಫ್ರೆಂಡ್ಸ್. ಇದು ಒಂದು ಸುಗಂಧ ರಾಜನ್ ಹೂವು. ಅದು ಅಷ್ಟೇ ಅಲ್ವಾ? ಇದು ಅಷ್ಟೇ. ಇದು ಒಂದು ಗುಲಾಬಿ ಕಲರ್, ಗುಲಾಬಿ ಹೂವು, ಗುಲಾಬಿ ಕಲರ್ ಎಂದು ದಾಸವಾಳ ಹೂವು. ಓಕೆ ಓಕೆ ಅಜ್ಜಿ, ಓಕೆ. ಸೂಪರ್ ಇದೆ ನಿಮ್ಮ ಗಾರ್ಡನ್. ಇವತ್ತು ಹಣ್ಣು ಕೂಡ ಕಿತ್ತಿದ್ದೀವಿ, ತಿನ್ಬೇಕಂತ ಮಾಡಿದ್ದೀವಿ. ಬಳ್ಳಿ ಕೂಡ ಬೆಳೆಸಿದ್ದೀರಾ ಮನೆ ಮುಂದೆ. ಹೂ ಕೊಡ್ತದೆ. ಸೂಪರ್ ಇದೆ ಅಜ್ಜಿ. ಅರ್ಶಿನ ಕಲರ್ ಹೂ ಕೊಡುತ್ತೆ ಮನೆ ಮುಂದೆ, ಚೆನ್ನಾಗಿ ಕಾಣಿಸುತ್ತೆ. ಸೂಪರ್ ಇದೆ ಅಜ್ಜಿ. ನೋಡಿ ಈ ಕಡೆ ಕೂಡ ಬೆಳೆಸಿದ್ದಾರೆ. ಈ ಕಡೆ ಒಂದು ಪಪ್ಪಾಳೆ ಗಿಡ ಅದ. ಪಪ್ಪಾಳಿನ ಗಿಡ ಕೂಡ ಇದೆ ಫ್ರೆಂಡ್ಸ್. ಇಲ್ಲೊಂದು ಇಲ್ಲಿ ನೋಡಿ ಕೆಳಗಡೆ ಈ ಥರ ಗಿಡಗಳಿದ್ದಾವೆ. ಇವೆಲ್ಲ ಶೋ ಗಿಡಗಳು ಅಂತ ಕರೀತಾರೆ ಇವರು. ನೋಡಿ ಇದು ಒಂದು ಶೋ ಗಿಡನೇ ಇದು. ಹೌದು, ಸೂಪರ್ ಇದೆ, ಚೆನ್ನಾಗಿದೆ. ಇದು ಒಂದು ಬಾಯಿ ಬಸಳೆ ಸೊಪ್ಪಿನ ಗಿಡ ಅಂತ. ಇದು ಬ್ಯಾಳೆಗೆ ಹಾಕಿ ಉಂಡ್ರೆ ಬಾಯಾಗೆಲ್ಲ ಗುಳ್ಳಿ ಹೋಗ್ತವೆ. ಅದಾ ಅಜ್ಜಿ? ಇದು ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲರೂ ನಿಮ್ಮ ಕಡೆ ಇದ್ದರೆ ಅಜ್ಜಿ ಕೇಳಿ. ಕರಿಬೇವಿನ ಗಿಡ ಮೊನ್ನೆ ಕಟ್ ಮಾಡಿದ್ದೀನಿ, ಹುಳ ಹತ್ತಿತ್ತು, ಸ್ವಲ್ಪ ಕಟ್ ಮಾಡಿದ್ದೀನಿ. ಕರಿಬೇವಿನ ಗಿಡ ಇದು ಕಾಣ್ತೈತೆ ನೋಡಿ. ಕಟ್ ಮಾಡಿದರೆ ಮತ್ತೆ ನೀಟಾಗಿ ಬೆಳೀತಾ ಅಜ್ಜಿ? ಅದು ನೀಟಾಗಿ ಬೆಳೀತೆ. ಇಲ್ಲೊಂದು ದಾಳಿಂಬ್ರಿ ಗಿಡ ಹಚ್ಚಿದ ನೋಡಿ, ಕಾಯಿ ಬಿಟ್ಟದ. ಹೌದು, ಕಾಯಿ ಬಿಟ್ಟಿದೆ ಆಲ್ರೆಡಿ. ಹೌದು, ಕಾಣ್ತತೆ. ಹೌದು ಹೌದು, ಕಾಣಿಸ್ತಾ ಇದೆ ಅಜ್ಜಿ. ಇದು ಒಂದು ಮಲ್ಲಿಗೆ ಬಳ್ಳಿ. ಮಲ್ಲಿಗೆ ಬಳ್ಳಿ. ಇದು ಅಜ್ಜಿ, ಇದು ಏನು ಗಿಡ? ಇದು ಒಂದು ಅರ್ಶಿನ ಕಲರ್ ಹೂವಿನ ಗಿಡ, ಪೂಜೆಗೆ ಬರುತ್ತೆ. ಅಂದ್ರೆ ಅರ್ಶಿನ ಕಲರ್ ಚೆಂಡು ಹೂ ಥರ ಇದೆ. ಚೆಂಡು ಹೂವಿನ ಥರ. ಓಕೆ. ಇದು ಕೂಡ ಡೇರೆ ಹೂವಿನ. ಅಜ್ಜಿ ಇದು ಡೇರೆ ಹೂ ಅಂತೀರಾ? ಇಲ್ಲಿ ಗೆಡ್ಡೆ ತರ ಇದೆ. ಗಡ್ಡೆನೇ ಇಡ್ಬೇಕಪ್ಪ. ಮಳೆ ಬರ್ಬೇಕಾದ್ರೆ ಶಿಡ್ಲು ಬರ್ತದಲ್ಲ, ಅವಾಗ ಹೊಡಿತದ ಅದು. ಆ ತರ ಅಜ್ಜಿ? ಆ ತರ ಹೊಡೆದ ಹೂ ಮೇಲ್ಗಡೆನೆ ಬಿಡುತ್ತಲ್ಲ? ಮೇಲ್ಗಡೆನೆ ಹೂ ಬಿಡುತ್ತೆ. ಇಲ್ಲಿ ಕಡೆನಾ ಹೂ ಬಿಟ್ಟೇ ಇಲ್ಲಲ್ಲ ಅಜ್ಜಿ ಇದು? ಇನ್ನು ಈಗಪ್ಪ, ಈಗ ನೋಡಿ ಈ ತರ ಗಡ್ಡೆ ಇಡ್ಬೇಕು. ಓಕೆ ಅಜ್ಜಿ, ಓಕೆ ಓಕೆ. ಅಜ್ಜಿ, ಇವತ್ತು ನಮಗೆಲ್ಲ ನೀವು ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದೀರಾ. ನಮ್ಮ ಫ್ರೆಂಡ್ಸ್, ನಮ್ಮ ವೀಕ್ಷಕರಿಗೆಲ್ಲ ನೀವು ನಮ್ಮ ಈ ಪರಿಸರ ಮತ್ತು ಹೇಗೆ ಉಳಿಸ್ಬೇಕು, ಹೇಗಿಲ್ಲ ಅಂತ ಎಲ್ಲ ಹೇಳ್ಕೊಟ್ಟಿದ್ದೀರಾ. ಹಾಗೆ ನೀವು ಇಷ್ಟು ಚೆನ್ನಾಗಿ ನೋಡ್ಕೊಳಕ್ಕೆ ಗಿಡಗಳನ್ನ ಹೇಗೆ ಸಾಧ್ಯ ಆಯ್ತು ಅಜ್ಜಿ? ನೋಡ್ಕೋಬೇಕು. ಮತ್ತೆ ಗಿಡ ಇದ್ರೆ ಏನು ಮಕ್ಕಳಿದ್ದಂಗೆ. ಹೌದು, 2 ಟೈಮ್ ನೀರು ಬಿಡಬೇಕು. ಅವಾಗ ಲಾಲನೆ ಪಾಲನೆ ಮಾಡಬೇಕು ಗಿಡಕ್ಕೆ. ರಾಸಾಯನಿಕ ಗೊಬ್ಬರ ಏನಾರು ಹಾಕಿದ್ದೀರಾ? ರಾಸಾಯನಿಕ ಗೊಬ್ಬರ ಹಾಕಲ್ಲಪ್ಪ, ತಿಪ್ಪಿ ಗೊಬ್ಬರ ಹಾಕ್ತೀನಿ, ಕಟ್ ಮಾಡ್ತೀನಿ, ಅವಾಗ ಅವಾಗ ಹುಲ್ ತೆಗಿತೀನಿ. ನನಗೆ ಗಿಡ ಬೆಳೆಸ್ಬೇಕಂದ್ರೆ ಭಾಳ ಪರಿಸರ ಉಳಿಸ್ತಾ ಇದ್ದೀರಾ. ಹೌದು, ಖುಷಿ ನನಗೊಂದು. ನಮಗೂ ತುಂಬಾ ಖುಷಿ ಆಯ್ತು ಅಜ್ಜಿ ನಿಮ್ಮ ಇದೊಂದು ಗಾರ್ಡನ್ ನೋಡಿ. ನಮ್ಮ ವೀಕ್ಷಕರು ಕೂಡ ಖುಷಿ ಪಟ್ಟಿರ್ತಾರೆ. ಬೇಸಿಗೆಗೆ 2 ಟೈಮ್ ನೀರು ಬಿಡ್ತೀನಿ. ಫ್ರೆಂಡ್ಸ್ ನೋಡಿ, ಇಷ್ಟೆಲ್ಲ ಅಜ್ಜಿ ನೋಡ್ಕೊಂಡಿದ್ದಾರೆ. ಈಗ ನೀವು ಈ ತರ ಪರಿಸರವನ್ನು ಬೆಳೆಸಿ, ಪರಿಸರವನ್ನು ಉಳಿಸಿ. ಹೀಗೆ ನಮ್ಮ ಈ ಕರ್ನಾಟಕದಲ್ಲಿರುವಂತಹ ಸಂಪನ್ಮೂಲಗಳು ಹೀಗೆ ಉಳಿಬೇಕು ಅಂದ್ರೆ ನಾವು ಪರಿಸರವನ್ನು ಉಳಿಸಲೇಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್. ಇಷ್ಟೆಲ್ಲ ನೋಡಿ ನಮ್ಮ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮೂಲಕ ಏನಂತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಹೀಗೆ ವೀಡಿಯೋಗಳನ್ನ ನೀವು ನೆಕ್ಸ್ಟ್ ನೋಡ್ತಾ ಹೋಗ್ಬೋದು, ನಮ್ಮ ವೀಡಿಯೋಗಳು ಬರ್ತಾ ಇರ್ತವೆ. ಥ್ಯಾಂಕ್ ಯು ಫ್ರೆಂಡ್ಸ್. ಅಜ್ಜಿ ಕೇಳಂಗಿದ್ರೆ ನಿಮ್ಮ ಕ್ವಶನ್ಗಳು ಏನಾದರೂ ಕೇಳ್ಬೋದು, ಕಾಮೆಂಟ್ ಮೂಲಕ ಕೇಳಿ. ನಾನು ನೆಕ್ಸ್ಟ್ ವೀಡಿಯೋ ಬೇಕಾದ್ರೆ ನಿಮ್ಗೆ ಮಾಡಿ ಅಜ್ಜಿ ಹತ್ರ ಮಾತಾಡಿಸ್ತೀನಿ. ಓಕೆ ಫ್ರೆಂಡ್, ನಿಮ್ಮ ಅಭಿಪ್ರಾಯ ಏನಿದ್ರೆ ಹೇಳ್ತೀನಿ. ಆಯ್ತಪ್ಪ, ಹೇಳ್ತೀನಿ. ನಿಮಗೆ ನೋಡೇವಾ ಎಲ್ಲ ನೋಡಿರಿ, ಇಷ್ಟಪಟ್ಟರೆ ಅವ್ರಿಗೊಂದು ಕಮೆಂಟ್ ತಿಳಿಸ್ರಿ.